RV College of Engineering. RV ಕಾಲೇಜ್ ಕರ್ನಾಟಕ ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಸಪ್ರೇಟ್ ಲೆವೆಲ್ ರೆಪ್ಯುಟೇಷನ್ ಹೊಂದಿರೋ ಕಾಲೇಜು. ಇಸ್ ನಂಬರ್ 1 ಕಾಲೇಜ್, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ. ಸೊ KCET ಮೂಲಕ ಈ ಕಾಲೇಜಲ್ಲಿ ನೀವು ಸೀಟ್ ಪಡಿಬೋದು. ಸೊ ನೀವೇನೋ ಸೀಟ್ ತೊಗೊಂಡ್ರೆ ಅದನ್ನೇ ಒಂದು ಅಚೀವ್ಮೆಂಟ್ ಅಂತ ತಿಳ್ಕೊಬೋದು. ಸೊ ಮೆಜಾರಿಟಿ ತುಂಬ ಜನಕ್ಕೆ KCETಯಲ್ಲಿ ಸೀಟ್ ಸಿಗೋದಿಲ್ಲ. ಸೊ ನೀವು ಇನ್ ಕೇಸ್ ಈ ಕಾಲೇಜ್ಗೆ ಸೇರಬೇಕು ಅಂದರೆ ಮ್ಯಾನೇಜ್ಮೆಂಟಲ್ಲೂ ಟ್ರೈ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಏನಪ್ಪ ಬೆನಿಫಿಟ್ ಅಂದರೆ ಇಲ್ಲಿ ತುಂಬ ಕಾಂಪಿಟೇಷನ್ ಲೆವೆಲ್ ಇರುತ್ತೆ. ಸೊ ನೀವು ಅವರೇ ಸ್ಟೂಡೆಂಟ್ ಆಗಿ ಈ ಕಾಲೇಜಿಗೆ ಸೇರಿಕೊಂಡ್ರೆ ನಿಮ್ಮದು ಸ್ಕಿಲ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಸೊ ಎನ್ವಿರಾನ್ಮೆಂಟೇ ಕಾಂಪಿಟೇಟಿವ್ ಇದ್ದಾಗ ಸೊ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗೋದ್ರಿಂದ ನೀವು ಒಳ್ಳೆ ಅವರೇಜ್ಗಿಂತ ಎಬೋ ಅವರೇಜು ಇಲ್ಲ ಸ್ಟ್ಯಾಂಡರ್ಡ್ ಲೆವೆಲ್ ಸ್ಟೂಡೆಂಟ್ ಆಗಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇಲ್ಲಿ ಕೋಡಿಂಗ್ ಕಲ್ಚರು, ಪ್ಲೇಸ್ಮೆಂಟ್ಸು, ಇಂಟರ್ನ್ಶಿಪ್ಸು, ಅಲ್ಯುಮಿನಿ ಮಡ್ಕೋ ಎಲ್ಲವೂ ಟಾಪ್ ಲೆವೆಲಲ್ಲಿದೆ. ಸೊ ಗೂಗಲ್ಲು, ಮೈಕ್ರೋಸಾಫ್ಟು, ಅಮೆಝಾನ್ ಥರದ ಕಂಪ್ನೀಸು ರೆಕ್ರೂಟ್ಮೆಂಟ್ಗೆ ಬರುತ್ತೆ ಅನ್ನೋ ಸ್ಟ್ರಾಂಗ್ ರೆಪ್ಯುಟೇಷನ್ ಈ ಕಾಲೇಜಲ್ಲಿದೆ. ಇದು ಲೊಕೇಟ್ ಆಗಿರೋದು ಮೈಸೂರು ರೋಡಲ್ಲಿ. KCET ನಿಮ್ಮದು ಜನರಲ್ ಮೆರಿಟ್ CS ಬೇಕು ಅಂದರೆ 500ರಿಂದ 600 ಒಳಗಡೆ ಕಟ್ ಆಫ್ ಇರಬೇಕು. ಹೈಯೆಸ್ಟ್ ಪ್ಯಾಕೇಜು 60 ಲಕ್ಷದ ಮೇಲೆ ತನಕ ರೆಕಾರ್ಡ್ ಆಗಿದೆ. ಸೊ ಇದು ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜು. ಸೆಕೆಂಡ್, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ RNS ಈಗ ಬೆಂಗಳೂರಲ್ಲಿ ಪ್ಲೇಸ್ಮೆಂಟ್ ಓರಿಯೆಂಟೆಡ್ ಕಾಲೇಜ್ ಲಿಸ್ಟಲ್ಲಿ ಸ್ಟ್ರಾಂಗ್ ಪೊಸಿಷನ್ ಬಿಲ್ಡ್ ಮಾಡ್ಕೊಂಡೈತೆ. CS, AML, ಸೈಬರ್ ಸೆಕ್ಯೂರಿಟಿ ಬ್ರಾಂಚಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಪ್ಲೇಸ್ಮೆಂಟ್ಸು, ಡಿಸಿಪ್ಲೀನು, ಟೀಚಿಂಗು ಬ್ಯಾಲೆನ್ಸ್ಡ್ ಕಾಂಬಿನೇಷನ್ ಆಗಿದೆ. ಮೆಟ್ರೋ ಕನೆಕ್ಟಿವಿಟಿ ಕೂಡ ಅದಕ್ಕೆ ಯೂಸ್ ಅಡ್ವಾಂಟೇಜು. ಕೋಡಿಂಗ್ ಕಲ್ಚರು ರೀಸೆಂಟ್ ಇಯರ್ಸಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇದು ಲೊಕೇಟ್ ಆಗಿರೋದು RR ನಗರದಲ್ಲಿ. KCET ಜನರಲ್ ಮೆರಿಟು CS ಕಟ್ ಆಫ್ ಆದರೆ 11ರಿಂದ 18,000 ತನಕ ಇದ್ದರೆ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 30 ಲಕ್ಷದ ಮೇಲೆ ತನಕ ಇಲ್ಲಿ ರೆಕಾರ್ಡ್ ಆಗಿದೆ. RVC ನಂತರ ಕೆಂಗೇರಿ ಬೆಲ್ಟಲ್ಲಿ ನೋಡ್ತಿದ್ದೀರಿ ಅಂದರೆ ಸೊ ಇದೊಂದು ನೆಕ್ಸ್ಟು ಬೆಸ್ಟ್ ಕಾಲೇಜು. ನೆಕ್ಸ್ಟ್, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ನು. ಇದು ಕೆಂಗೇರಿ ಸೈಡಲ್ಲಿ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಪೀಸ್ಫುಲ್ ಕ್ಯಾಂಪಸ್ಸಲ್ಲಿ ಇದು ಒಂದು. ಕಾಲೇಜ್ ಅಟ್ಮಾಸ್ಫಿಯರ್ ಕಾಮ್ ಆಗಿದೆ. ಟೆಕ್ನಿಕಲ್ ಕ್ಲಬ್ಸು, ವರ್ಕ್ಶಾಪ್ಸು, ಕೋಡಿಂಗ್ ಆಕ್ಟಿವಿಟಿ ಡೀಸೆಂಟ್ ಲೆವೆಲ್ನಲ್ಲಿದೆ. ಸೊ ಕೋರ್ ಬ್ರಾಂಚಸ್ಗೂ ಸಪೋರ್ಟ್ ಇದೆ. ಸೊ ಪ್ಲೇಸ್ಮೆಂಟು ಸ್ಟೇಬಲ್ ಆಗಿದೆ. ಸೊ ನೀವು ಇದು ಲೊಕೇಟ್ ಆಗಿರೋದು ಕೆಂಗೇರಿಯಲ್ಲಿ. ಸೊ KCET ಜನರಲ್ ಮೆರಿಟ್ CS ಕಟ್ ಆಫ್ ಬಂದು 14ರಿಂದ 22,000 ತನಕ ಇದ್ದರೆ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 25ರಿಂದ 30 ಲಕ್ಷದ ತನಕ ರೆಕಾರ್ಡ್ ಆಗಿದೆ. ಬ್ಯಾಲೆನ್ಸ್ ಕಾಲೇಜ್ ಲೈಫು ಪ್ಲಸ್ ಡೀಸೆಂಟ್ ಪ್ಲೇಸ್ಮೆಂಟ್ ಬೇಕಾದರೆ ಈ ಕಾಲೇಜಿನ ಆಪ್ಷನ್ ಆಗಿ ಇಟ್ಕೊಬೋದು. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SJBIT ಅಂತಲೇ ಫೇಮಸ್ಸು. ಸೊ ರೀಸೆಂಟ್ ಇಯರಲ್ಲಿ ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಪರ್ಟಿಕ್ಯುಲರ್ಲಿ IT ಬ್ರಾಂಚಸ್ಸು. ಕ್ಯಾಂಪಸ್ಸು ಪೀಸ್ಫುಲ್ ಆಗಿದೆ. ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟು. ಕೋಡಿಂಗ್ ಕಲ್ಚರು ಮಾಡ್ರೇಟ್ ಲೆವೆಲಲ್ಲಿದೆ. ಅವರೇ ಸ್ಟೂಡೆಂಟ್ಗೂ ಸಪೋರ್ಟ್ ಸಿಗುತ್ತೆ. ಇದು ಲೊಕೇಟ್ ಆಗಿರೋದು ಕೆಂಗೇರಿಯಲ್ಲಿ. ಸೊ KCET ಕಟ್ ಆಫ್ ಬಂದು ನಿಮಗೆ 18ರಿಂದ 25,000 ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 30 ಲಕ್ಷದ ಮೇಲೆ ಇಲ್ಲಿಯೂ ರೆಕಾರ್ಡ್ ಆಗಿದೆ. ಮಿಡ್ ರೇಂಜ್ KCET ರ್ಯಾಂಕ್. ಸೊ 18ರಿಂದ 25 ಅಂದರೆ ಮಿಡ್ ರೇಂಜ್ ಅಂತಲೇ ಕನ್ಸಿಡರ್ ಮಾಡಿದ್ರೆ ಒಳ್ಳೆ ಚಾನ್ಸೇ ಇದೆ. ಸೊ ನೆಕ್ಸ್ಟ್ ಕಾಲೇಜ್ ಬಂದು ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿ. ಸೊ ಇದು ಫೆಸಿಲಿಟಿ, ಆ ಬಿಲ್ಡಿಂಗು ತುಂಬ ಸಖತ್ತಾಗಿದೆ ಮತ್ತು ಮಾಡ್ರನ್ ಫೀಲ್ ಬರುತ್ತೆ. ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು, ಟೆಕ್ನಿಕಲ್ ಇವೆಂಟು ಎಲ್ಲದಕ್ಕೂ ಎಕ್ಸ್ಪೋಜರ್ ಸಿಗುತ್ತೆ. ಪ್ಲೇಸ್ಮೆಂಟ್ಸು ಸ್ಲೋಲಿ ಇಂಪ್ರೂವ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ ಲೈಫ್ ಅಂದರೆ ಬ್ಯಾಲೆನ್ಸ್ಡಾಗಿ ಅನಿಸುತ್ತೆ. RR ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಕಟ್ ಆಫ್ ಬಂದು 23ರಿಂದ 35,000 ರ್ಯಾಂಕ್ ಒಳಗಡೆ ಬಂದರೆ ನಿಮಗೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 30 ಲಕ್ಷದ ತನಕ ಇಲ್ಲೂ ರೆಕಾರ್ಡ್ ಆಗಿದೆ. ಕ್ಯಾಂಪಸ್ ಲೈಫು ಎಂಜಾಯ್ ಮಾಡ್ತಾ ಬೆಂಗಳೂರನ್ನ ಎಕ್ಸ್ಪೋಜರ್ ಮಾಡಬೇಕು ಅಂದರೆ ಇದೊಂದು ಒಳ್ಳೆ ಗುಡ್ ಆಪ್ಷನ್ನು. ನೆಕ್ಸ್ಟ್, ಕ್ರೈಸ್ಟ್ ಯೂನಿವರ್ಸಿಟಿ. ಇದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಕೆಂಗೇರಿ ಕ್ಯಾಂಪಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಕ್ರೈಸ್ಟಲ್ಲಿ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಇದು ಫೇಮಸ್ಸು. ಪ್ರೊಫೆಷ್ನಲಿಸಮ್ ಇವಕ್ಕೆಲ್ಲ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಡಿಸಿಪ್ಲಿನ್ ಸ್ಟ್ರಿಕ್ಟ್ ಸೈಡಲ್ಲಿದೆ. ಕಾರ್ಪೊರೇಟ್ ಎಕ್ಸ್ಪೋಜರ್ ಸ್ಟ್ರಾಂಗ್ ಆಗಿದೆ. ಲೊಕೇಟ್ ಆಗಿರೋದು ಕೆಂಗೇರಿ. ಅಡ್ಮಿಷನ್ನು ಇವರೇ ಸಪ್ರೇಟಾಗಿ ಯೂನಿವರ್ಸಿಟಿ ಎಕ್ಸಾಮ್ ಮಾಡ್ತಾರೆ. ಮೇ ಬಿ KCETಯಲ್ಲೂ ಇವರು ಅಡ್ಮಿಷನ್ಸ್ನ ತೊಗೊತಾರೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 15ರಿಂದ 20 ಲಕ್ಷದ ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾರ್ಪೊರೇಟ್ ಕಲ್ಚರು, ಪರ್ಸ್ನಾಲಿಟಿ ಗ್ರೋತ್ ಬೇಕಾದರೆ ಈ ಕಾಲೇಜ್ ಒಂದು ಒಳ್ಳೆ ಆಪ್ಷನು. ನೆಕ್ಸ್ಟು, ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಡಾನ್ ಬಾಸ್ಕೋ ಪ್ಲೇಸ್ಮೆಂಟ್ ಟ್ರೈನಿಂಗ್ಗೆ ಸ್ವಲ್ಪ ಫೇಮಸ್ ಇದೆ. ಸೊ ಕೋಡಿಂಗು, ಆಪ್ಟಿಟ್ಯೂಡು, ಇಂಟರ್ವ್ಯೂ ಪ್ರಿಪ್ರೇಷನ್ ಮೇಲೆ ಡೀಸೆಂಟಾಗಿ ಫೋಕಸ್ ಮಾಡ್ತಾರೆ. ಅವರೇ ಸ್ಟೂಡೆಂಟ್ಗೂ ಪ್ಲೇಸ್ಮೆಂಟ್ ಸಿಗಬೇಕು ಅನ್ನೋದು ಇವ್ರ ಕಾಲೇಜ್ ಮೋಟೋ. ಸೊ ರೀಸೆಂಟ್ ಇಯರ್ಸಲ್ಲಿ IT ಪ್ಲೇಸ್ಮೆಂಟ್ಸು ಇಂಪ್ರೂವ್ ಆಗ್ತಾ ಇದೆ. ಸೊ ಲೊಕೇಟ್ ಆಗಿರೋದು ಕೆಂಗೇರಿ ಹತ್ರ ಕುಂಬಳಗೂಡಲ್ಲಿ. ಸೊ ನಿಮ್ಮದು ಕಟ್ ಆಫ್ ಬಂದು 30ರಿಂದ 50,000 ರೇಂಜಲ್ಲಿದ್ದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹೈಯೆಸ್ಟ್ ಪ್ಯಾಕೇಜು 25ರಿಂದ 30 ಲಕ್ಷ ರೇಂಜಲ್ಲಿ ರೆಕಾರ್ಡ್ ಆಗಿದೆ. ಹಾರ್ಡ್ ವರ್ಕ್ ಮಾಡಿದ್ರೆ ಡೀಸೆಂಟ್ ಆಪರ್ಚುನಿಟಿ ಈ ಕಾಲೇಜಲ್ಲಿ ನಿಮಗೆ ಪ್ಲೇಸ್ಮೆಂಟಲ್ಲಿ ಸಿಗೋಂಥ ಚಾನ್ಸಸ್ ಇದೆ. ಸೊ ನಿಮಗೆ ಪ್ಲೇಸ್ಮೆಂಟೇ ಮೇನ್ ಫೋಕಸ್ಡ್ ಆಗಿದ್ರೆ ಈ ಕಾಲೇಜ್ನೂ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನೆಕ್ಸ್ಟ್, ರಾಜರಾಜೇಶ್ವರಿ
ರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಮೈಸೂರು ರೋಡಲ್ಲಿ ಇರೋ ಒಂದು ಬೆಸ್ಟ್ ಡಿಸೆಂಟ್ ಕಾಲೇಜು. ಕ್ಯಾಂಪಸ್ ನಿಮ್ಗೊಂಥರ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಪ್ಲೇಸ್ಮೆಂಟ್ ಆವರೇಜ್ ಟು ಡಿಸೆಂಟ್ ರೇಂಜ್ ಅಂತ ಹೇಳ್ಬೋದು. ಲೊಕೇಶನ್ ಕೂಡ ಅಡ್ವಾಂಟೇಜೇ, ಮೈಸೂರು ರೋಡಲ್ಲಿ ಲೊಕೇಟ್ ಆಗಿರೋದ್ರಿಂದ. ಸೊ ನಿಮಗೆ KCET ಕಟ್ ಆಫ್ ಬಂದು 35,000 55,000 ರ್ಯಾಂಕ್ ಇದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಇಲ್ಲೂ ಅಷ್ಟೇ 20 ಲಕ್ಷದ ತನಕ ಎಷ್ಟು ಪ್ಯಾಕೇಜ್ ರೆಕಾರ್ಡ್ ಆಗಿದೆ. ಆವ್ರೇಜು KCET ರ್ಯಾಂಕ್ ಬಂದರೂ ಬೆಂಗಳೂರಲ್ಲಿ ಒಂದು ಆಪ್ಷನ್ ಬೇಕು ಅಂದರೆ ಈ ಕಾಲೇಜನ್ನು ನೀವು ಆಪ್ಷನ್ ಆಗಿ ಇಟ್ಕೊಬೋದು. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದೊಂದು ಓಲ್ಡ್ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಏಡೆಡ್ ಕಾಲೇಜು. ಸೊ ಇದು ಗೌರ್ಮೆಂಟ್ ಏಡೆಡ್ ಫೀಲ್ ಇರೋ ಕಾಲೇಜು. ಸೊ ಫೀಸ್ ಕಂಪ್ಯಾರಿಟಿವ್ಲಿ ಬೇರೆ ಪ್ರೈವೇಟ್ ಕಾಲೇಜ್ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರುತ್ತೆ. ಪ್ಲೇಸ್ಮೆಂಟ್ಸು ಡೀಸೆಂಟ್ ಸೈಡಲ್ಲಿದೆ. CS IAS ಬ್ರಾಂಚಸ್ಗೆ ಬೆಟ್ರ್ ಡಿಮ್ಯಾಂಡ್ ಇದೆ. ಸೊ ಲೊಕೇಟ್ ಆಗಿರೋದು ಎಲ್ಲ ಕೆಂಗೇರಿ ಹತ್ರ ನಾಗರಬಾವಿಯಲ್ಲಿ. ಕಟ್ ಆಫ್ ಬಂದು 45,000 70,000. ಸೊ ಇದು ವೇರಿ ಆಗ್ತಾನೆ ಇರುತ್ತೆ. ಸೊ IAS ಪ್ಯಾಕೇಜು ಒಂದು 20-25 ಲಕ್ಷದ ತನಕ ರೆಕಾರ್ಡ್ ಆಗಿದೆ. ಅಫೋರ್ಡಬಲ್ ನಿಮ್ಗೇನಾದರೂ ಒಂದು ಅಫೋರ್ಡಬಲಲ್ಲಿ ಒಂದು ಟಾಪ್ ಕಾಲೇಜ್ ಬೇಕು ಅಂದರೆ ಇದೊಂದು ಬೆಂಗಳೂರಲ್ಲಿರೋ ಒಂದು ಟಾಪ್ ಬೆಸ್ಟ್ ಕಾಲೇಜು. ಇದನ್ನು ನೀವು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸಿಟಿ ಇಂಜಿನಿಯರಿಂಗ್ ಕಾಲೇಜು ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಕನಕಪುರ ರೋಡ್ ಸೈಡಲ್ಲಿ ಲೊಕೇಟ್ ಆಗಿರೋ ಕನ್ವಿನಿಯೆಂಟ್ ಇದೆ. ಕ್ಯಾಂಪಸ್ ಕಾಂಪ್ಯಾಕ್ಟ್ ಆಗಿ ಬಟ್ ಒಂಥರ ಮ್ಯಾನೇಜಬಲ್ ಕ್ಯಾಂಪಸ್ಸು. ಪ್ಲೇಸ್ಮೆಂಟು ಅವರೇಜ್ ಸೈಡಲ್ಲಿದೆ, ಬಟ್ ಬೆಂಗಳೂರಲ್ಲಿ ಲೊಕೇಟ್ ಆಗಿರೋದ್ರಿಂದ ಒಂದು ಎಕ್ಸ್ಪೋಜರ್ ಇದ್ದೇ ಇರುತ್ತೆ. ಕನಕಪುರ ರೋಡಲ್ಲಿದೆ. ಸೊ ನಿಮ್ಮದು 80,000 ಲಕ್ಷದ ತನಕ ರ್ಯಾಂಕ್ ಬಂದ್ರೂ ಈ ಕಾಲೇಜಲ್ಲಿ ನಿಮ್ಗೆ ಆರಾಮಾಗಿ CS ಸಿಗೋ ಚಾನ್ಸಸ್ ಇದೆ. IAS ಪ್ಯಾಕೇಜು 15 ಲಕ್ಷದಿಂದ 20 ಲಕ್ಷ. ಇದು ಕಾಮನು, ಯಾವುದಾದ್ರೂ ಅದು ಡಿಪೆಂಡ್ ಆನ್ ದ ಸ್ಟೂಡೆಂಟು. ಸೊ ಮೇನ್ಲಿ ನೀವೇನು ಸ್ಕಿಲ್ ಇರುತ್ತೋ ಅದ್ರ ಮೇಲೆ ನಿಮಗೆ IAS ಪ್ಯಾಕೇಜು ಡಿಸೈಡ್ ಆಗುತ್ತೆ. ಸೊ ನೀವು IAS ಪ್ಯಾಕೇಜ್ಗಿಂತ ಆವ್ರೇಜ್ ಪ್ಯಾಕೇಜ್ನ ನೀವು ಆಲೋಚನೆ ಮಾಡಬೇಕು. ಸೊ ಬಜೆಟು ಸಿಟಿ ಕನೆಕ್ಟಿವಿಟಿ ಬೇಕು ಅನ್ನೋರಿಗೆ ಈ ಕಾಲೇಜು ಒಂದು ಒಳ್ಳೆ ಆಪ್ಷನ್ನು. ACS ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಮೋಸ್ಟ್ಲಿ ಬಜೆಟ್ ಫ್ರೆಂಡ್ಲಿ ಇಂಜಿನಿಯರಿಂಗ್ ಕಾಲೇಜು. ಸೊ ಫೀಸು ಮ್ಯಾನೇಜಬಲ್ಲು. ಪ್ಲೇಸ್ಮೆಂಟ್ಸು ಸ್ಲೋಲಿ ಇಂಪ್ರೂವ್ ಆಗ್ತಾ ಇದೆ. ಸೊ ಬಿಲ್ಡಿಂಗು ಎಲ್ಲ ಓಕೆ ಸೈಡಲ್ಲಿದೆ. ಸೊ ಕಂಬಿಪುರ ಮೈಸೂರು ರೋಡಲ್ಲಿ ಲೊಕೇಟ್ ಆಗಿದೆ. ಸೊ 50,000 80,000 ನಿಮ್ಗೇನಾದರೂ ರ್ಯಾಂಕ್ ಬಂದರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇಲ್ಲೂ ಅಷ್ಟೇ ಒಂದು 20 ಲಕ್ಷದ ತನಕ IAS ಪ್ಯಾಕೇಜು ನಿಮಗೆ ಸಿಗ್ಬೋದು. ಬೆಂಗಳೂರು ಇಂಜಿನಿಯರಿಂಗ್ ಎಕ್ಸ್ಪೋಜರ್ ಬೇಕು ಅಂದರೆ ಈ ಕಾಲೇಜು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಒಳ್ಳೆ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇರೋ ಕಾಲೇಜು. ಸಿಟಿ ಕ್ರೌಡ್ ಕಡಿಮೆ ಸೈಡ್ನಲ್ಲಿ ಇರೋದ್ರಿಂದ ಕಾಮಾಗಿ ಅಟ್ಮಾಸ್ಫಿಯರ್ ಇರುತ್ತೆ. ಪ್ಲೇಸ್ಮೆಂಟ್ಸು ಮಾಡ್ರೇಟ್ ಸೈಡಲ್ಲಿದೆ. ಸೊ ಕುಂಬಳಗೂಡಲ್ಲೇ ಲೊಕೇಟ್ ಆಗಿದೆ. ಸೊ 1 ಲಕ್ಷ ರ್ಯಾಂಕ್ ಬಂದರೂ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. IAS ಪ್ಯಾಕೇಜ್ ಬಂದು 8ರಿಂದ 10 ಲಕ್ಷ ತನಕ ರೆಕಾರ್ಡ್ ಆಗಿದೆ. ಸೊ ಬಜೆಟು ಮ್ಯಾನೇಜಬಲ್ ಇದ್ದರೆ ಈ ಕಾಲೇಜ್ನ ನೀವು ಸೇರ್ಬೋದು. ಒಂದು ವೆರಿ ಗುಡ್ ಕಾಲೇಜ್. ಇದನ್ನೇನು ಅಂತ ನೀವು ಲಿಸ್ಟಿಂದ ತೆಗೆದಾಕಂಥ ಕಾಲೇಜ್ ಏನಲ್ಲ, ವೆರಿ ಗುಡ್ ಕಾಲೇಜ್ ವಿವೇಕಾನಂದ. ಸೊ ವಿವೇಕಾನಂದ ಬ್ರ್ಯಾಂಡ್ ಇದೆ. ಸೊ ಆ ಟ್ರಸ್ಟ್ ಅವರೇ ನಡೆಸೋದ್ರಿಂದ ಈ ಕಾಲೇಜು ಒಳ್ಳೆ ಡಿಸಿಪ್ಲಿನ್ ಕಾಲೇಜು. ಒಂದು ಒಳ್ಳೆ ಪ್ರಿಫರೆನ್ಸ್ ಇಟ್ಕೊಂಡ್ರೆ ಈ ಕಾಲೇಜ್ ನೀವು ಸೇರೋದ್ರಿಂದ ಏನು ತಪ್ಪೇನಿಲ್ಲ. ಸೊ ಫೈನಲ್ ಆಗಿ ನಿಮ್ಗೇನು ಕಂಪ್ಯಾರಿಸನ್ ಬಂದರೆ ಯಾವ್ಯಾವ ಕಾಲೇಜು ಯಾವ್ದು ಬೆಸ್ಟ್ ಇದೆ ಟಾಪ್ ಕಾಲೇಜಸ್ ಅಂದರೆ, ಟಾಪ್ ರ್ಯಾಂಕ್ ಆದರೆ RVC ತೊಗೊಳ್ಳಿ. ಬೆಸ್ಟ್ ಪ್ಲೇಸ್ಮೆಂಟ್ ಬೇಕು ಅಂದರೆ ಬ್ಯಾಲೆನ್ಸ್ಡ್ ಪ್ಲೇಸ್ಮೆಂಟ್ RNSIT. ಕ್ಯಾಂಪಸ್ ಲೈಫ್ ಸೂಪರ್ ಆಗಿರಬೇಕು ಅಂದರೆ JSS ತೊಗೊಳ್ಳಿ. ಮಿಡ್ ರೇಂಜ್ ಆದರೆ SJBIT ಓಕೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಕ್ರೈಸ್ಟ್ ಕಾಲೇಜಿನ ತೊಗೊಳ್ಳಿ. ಬಜೆಟ್ ಫ್ರೆಂಡ್ಲಿ ಅಂದರೆ ವಿವೇಕಾನಂದ ಅಥವಾ ACSನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅಂದರೆ ಸಿಟಿ ಇಂಜಿನಿಯರಿಂಗ್ ಕಾಲೇಜು. ಸೊ ಒಂದು ಏನು ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತೇನೆ ಅಂದರೆ, ಟಾಪ್ ಕಾಲೇಜಸ್ಸೇ ಎಕ್ಸೆಪ್ಟ್ ಫ್ಯೂ ರಿಮೈನಿಂಗ್ ಕಾಲೇಜಸಲ್ಲಿ ಫ್ಯೂಚರು ಮೋಸ್ಟ್ಲಿ ಸ್ಟೂಡೆಂಟ್ ಎಫರ್ಟ್ ಮೇಲೇ ಡಿಪೆಂಡ್ ಆಗಿದೆ. ಸೊ ಕೆಲವು ಕಾಲೇಜ್ ಬಿಟ್ಟರೆ ಇನ್ನೆಲ್ಲ ಸ್ಟೂಡೆಂಟೇ ನಿಮ್ಮದು ಸ್ಕಿಲ್ಲು ಮೇಲೇ ನೀವು ಜಾಬ್ ತೊಗೊಬೇಕು. ಕೋಡಿಂಗು, ಇಂಟರ್ನ್ಶಿಪ್ಪು, ಕಮ್ಯುನಿಕೇಷನ್ ಸ್ಕಿಲ್ ಸ್ಟ್ರಾಂಗ್ ಮಾಡಿದ್ರೆ ಬೆಂಗಳೂರು ಎಕ್ಸ್ಪೋಜರ್ ಸಿಗೋದ್ರಿಂದ ನೀವು ಖಂಡಿತ ಒಳ್ಳೆ ಜಾಬ್ ತೊಗೊಬೋದು, ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಇದೇ ಥರ ನಿಮಗೆ ಇನ್ನೂ ಯಾವುದಾದ್ರೂ ಕಾಲೇಜ್ ಬಗ್ಗೆ ಮಾಹಿತಿ ಬೇಕಾದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೂ ಇನ್ ಡೀಟೇಲಾಗಿ ಯಾವುದಾದ್ರೂ ಸ್ಪೆಸಿಫಿಕ್ ಕಾಲೇಜು ಇಲ್ಲ ಬ್ರಾಂಚ್ ಬಗ್ಗೆ ಮಾಹಿತಿ ಬೇಕು, ಯಾವುದಾದ್ರೂ ಕಾಲೇಜ್ ಬಗ್ಗೆ ಕಟ್ ಆಫ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು.